ನಮಸ್ತೆ. ಖ್ಯಾತ ಲೇಖಕರಾದ ರೋಂಡಾ ಬೈರ್ನ್ ಅವರ ದಿ ಸೀಕ್ರೆಟ್ ಎನ್ನುವ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಶಿವಾನಂದ ಬೇಕಲ್. ರಹಸ್ಯ ಈ ಪುಸ್ತಕದ ಆಯ್ದ ಪುಟದ ಓದು ಆಸಕ್ತರಿಗಾಗಿ. ಕೆಟ್ಟದರ ಬದಲು ಒಳಿತನ್ನು ಆಕರ್ಷಿಸಿರಿ ಎನ್ನುವುದಾಗಿ ಮಾತನಾಡುತ್ತಾರೆ ಜಾನ್ ಅಶರಫ್. ಇಲ್ಲೊಂದು ಸಮಸ್ಯೆ ಇದೆ. ಯಾವುದು ಬೇಡವಾಗಿದೆಯೋ ಆ ಕುರಿತೇ ಹೆಚ್ಚಿನ ಜನ ಯೋಚಿಸುತ್ತಿರುತ್ತಾರೆ. ಮಾತ್ರವಲ್ಲ, ಆ ವಿಷಯ ಮತ್ತೆ ಮತ್ತೆ ಕಾಡುತ್ತಿರುವುದು ಯಾಕೆ ಎಂದು ಅಚ್ಚರಿಪಡುತ್ತಾರೆ. ಶತಮಾನಗಳ ಕಾಲ ಪ್ಲೇಗ್ ರೋಗದಂತಹ ಜಾಡ್ಯ ಮಾನವ ಕುಲವನ್ನು ತತ್ತರಿಸುವಂತೆ ಮಾಡಿತು. ಅದು ಯಾರಿಗೂ ಬೇಡವಾದ ರೋಗ. ಅಂತಹ ಜಾಡ್ಯದ ಕುರಿತು ಅತಿಯಾಗಿ ಯೋಚಿಸುತ್ತಾ, ಆ ಕುರಿತು ಮಾತನಾಡುತ್ತಾ, ಸ್ಪಂದಿಸುತ್ತಾ, ಬೇಡವಾಗಿದ್ದ ಅದರ ಬಗ್ಗೆಯೇ ಗಮನ ಹರಿಸುತ್ತಾ ಅದನ್ನು ಜೀವಂತವಾಗಿರಿಸಿದ್ದರು. ಆದರೆ ಇಂದಿನ ಜನಾಂಗ ಇತಿಹಾಸವನ್ನೇ ಬದಲಿಸಬಲ್ಲದು. ಯಾಕೆಂದರೆ ಅಂತಹ ಜಾಡ್ಯದಿಂದ ಮುಕ್ತರಾಗುವುದಕ್ಕೆ ನಮಗೆ ಸಾಕಷ್ಟು ಅರಿವು ಮೂಡಿದೆ. ನಿಮ್ಮಿಂದ ಅದು ಪ್ರಾರಂಭವಾಗುತ್ತದೆ ಮತ್ತು ಈ ಹೊಸ ಆಲೋಚನಾ ಚಳುವಳಿಯಿಂದ ನಿಮಗೇನು ಬೇಕು ಎನ್ನುವುದರ ಬಗೆಗೆ ಚಿಂತಿಸುತ್ತಾ ಮತ್ತು ಮಾತನಾಡುತ್ತಾ ನೀವು ಅದರ ಹರಿಕಾರರಾಗಬಹುದು. ಪ್ರೀತಿಯ ಬಂಧುಗಳೇ, ಈ ಕುರಿತು ನಿಮಗೇನನ್ನಿಸಿತು? ಯೋಚನೆಗಳನ್ನು ಬದಲಿಸಬೇಕಿದೆ ಅಲ್ವೇ? ಬೇಡವಾದ ಯಾವುದೇ ಒಂದು ವಿಚಾರದ ಆಲೋಚನೆಯಿಂದ ಮುಕ್ತರಾಗಲು ಒಂದಷ್ಟು ಆರೋಗ್ಯಕರ ಹವ್ಯಾಸಗಳು ಆರಂಭವಾಗಲಿ. ಧನ್ಯವಾದಗಳು.